ಒಂದು ಸ್ವಲ್ಪ ಫೋನ್ ಹಚ್ಚಬಾರ್ದ ಹೋಗಿಂದ ಹಚ್ಚಿಲ್ಲ ನೋಡು ಫೋನ್ ಕಿಟ್ಟೆ ಒಂದು ಸ್ವಲ್ಪ ಫೋನ್ ಹಚ್ತಾರಪ್ಪ ಮಾತಾಡ್ತೀನಿ. ಹಾಂ ಅಜ್ಜಿ. ಹಲೋ. ಹಾಂ ಹಲೋ ಪಪ್ಪ, ಅಜ್ಜಿ ಮಾತಾಡ್ತಾರಂತ ನೋಡು. ಆಯ್ತು ಕೊಡಪ್ಪ. ಆರಾಮಿದ್ದೀರಾ ಅಪ್ಪ? ಆರಾಮಿದ್ದೀವಿ ಪಪ್ಪ. ಅಮ್ಮಗೆ ಆರಾಮಾಗ್ಯದ? ನೀವು ಆರಾಮಿದ್ದೀರಿ? ಆರಾಮಾಗ್ಯದ. ಕೊಡಪ್ಪ ಅಜ್ಜಿ ಕೈ ಕೊಡು. ಹಲೋ ಗುಂಡಪ್ಪ, ಏನಪ್ಪ ಇದು? ಏನು ಸುದ್ದಿ? ಏನಾಯ್ತು? ಏನೋ ಫೋನ್ ಇಲ್ಲ, ಏನೂ ಇಲ್ಲ. ಅಲ್ಲ ಆರಾಮರ ಇದ್ದಾಳ ಇಲ್ಲ ಈಗ? ಹೆಚ್ಚರಾಗ್ಯದ? ಇಲ್ಲವ್ವ, ಇನ್ನೂ ಎಚ್ಚರನೇ ಆಗಿಲ್ಲಕ್ಕಿ. ಒಟ್ಟ ಒಳಗೆ ನೋಡ್ಲಿಕ್ಕೆ ಸಹಿತ ಬಿಟ್ಟಿದ್ದಿಲ್ಲ. ನಿನ್ನೆ ಶಿನಣ್ಣ ದೊಡ್ಡ ಡಾಕ್ಟ್ರಿಗೆ ಫೋನ್ ಹಚ್ಚಿ ಜಗಳ ತೆಗೆದು ಬೈದಿಂದ ಒಂದು ಸ್ವಲ್ಪ ಬಿಟ್ಟಾರ, ನೋಡ್ಕೊಂಬಂದಿನಿ. ಇನ್ನೂ ಎಚ್ಚರ ಆಗಿಲ್ಲವ. ಸಲೈನ್ ಹಚ್ಚಾರ, ಮೈ ತುಂಬ ವಯರ್ ಹಾಕ್ಯಾರ, ಮಿಷಿನ್ ಮೇಲೆ ಇದ್ದಾಳ ನೋಡು. ಏನು ಮಾಡ್ಬೇಕು ಒಂದು ಗೊತ್ತಾಗೋಲಾಗ್ಯದ. ನನಗಂತೂ ಕೈಕಾಲು ಆಡ್ಲಾರ್ದಂಗೆ ಆಗ್ಬಿಟ್ಟವ್ ನೋಡು. ಅಯ್ಯಯ್ಯ ತಾಳಿ ಹೊಡಿಲಿ, ಎಂಥ ಚಟ ಗುಂಡಪ್ಪ ಅದು. ಅಲ್ಲ ಒಮ್ಮೆ ಆರಾಮಿದ್ದ ಹೆಣ್ಮಗಳು ಚಕ್ರ ಬರ್ತದ ಅಂತೇಳಿ ಬಿದ್ದಕ್ಕಿ ಇಂಥ ಪರಿ ಮಾತಾಡ್ಲಾರ್ದಂಗೆ ಆಗ್ಯದಂದ್ರ ಏನಪ್ಪ ಇದು ಅಂತೀನಿ. ಈಗಿನ ಜಡ್ಡು ಏನಂತಾನೆ ಹೇಳಕ್ ಬರ್ಲಾರ್ದಂಗೆ ಆಗ್ಯಾವಪ್ಪ. ಏನಾರ ಅಂತಾರ ಡಾಕ್ಟ್ರು? ಅವ್ರೇನಂತಾರವ, ಟ್ರೀಟ್ಮೆಂಟ್ ಮಾಡ್ಲಿಕತ್ತೀವಿ, ನಾವೇನು ಮಾಡಮ್ರಿ, ಎಚ್ಚರಾಗಿಂದ ಕರಿತೀವಿ, ಕೂಡ್ರಿ, ಸಂತೆನ ಬರಬೇಡ್ರಿ, ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತಾರವ. ಕೂಡ್ಬೇಕು ನೋಡಿ, ಇಲ್ಲಿ ನಾಯಿಗತ್ತೆ ಹೊರಗೆ ಕಾಯ್ಕೋತ ಏನಾಗ್ಯದ ಏನಂತೇಳಿ ಚಿಂತೆ ಆಗ್ಬಿಟ್ಟದವ. ಅವ್ವ ನಾ ಸೋತ್ ಬಿಟ್ಟಿನೇನ ಅನಿಸ್ಲಿಕತ್ತೆ ನನಗಂದ್ರೂ. ಏನು ಒಟ್ಟು ಏನು ಮಾಡ್ಬೇಕಂತಾನೆ ಸುಧಾರಿಸೋವಲ್ಲಾಗ್ಬಿಟ್ಟದ ನನಗೆ. ಇರ್ಲಪ್ಪ ಗುಂಡಪ್ಪ, ತ್ರಾಸ್ ಮಾಡ್ಕೋಬೇಡ. ಆಕಿ ಭಾಳ ಗಟ್ಟಿದ್ದಾಳೆ, ಏನೂ ಆಗಂಗಿಲ್ಲ. ಧೈರ್ಯ ಇರಬೇಕು. ನೀನೇ ಎಲ್ಲರಿಗೆ ಧೈರ್ಯ ಹೇಳವ. ಹಿಂಗೆ ಮಾತಾಡಿದ್ರೆ ನಮಗೆ ಹೆಂಗೆ ಆಗ್ತದೆ ಹೇಳು? ಹಂಗೆಲ್ಲ ಮಾಡಬಾರ್ದು. ಧೈರ್ಯ ತಗೋ, ಏನಾಗಂಗಿಲ್ಲ. ಆರಾಮ ಆತ ತಗೋ. ಒಂದು ಸ್ವಲ್ಪ ಇದು ಆಗ್ತದ, ರಾಯರ ಮೇಲೆ ಭಾರ ಹಾಕು. ನಾನು ಅಷ್ಟೇ ಮಾಡಿನವ ಅವ್ವ. ಹಿಂಗೆ ಬರಬಾರ್ದವ ಅವ್ವ ನಮ್ಮಂಥವ್ರಿಗೆ. ಸುಮ್ಮ ಆ ಕಡೆ ಈ ಕಡೆ ಹೆಂಗೋ ಮಾಡ್ಕೊಂಡು ಮಿಡ್ಲ್ ಕ್ಲಾಸ್ನಾಗ ಸಂಸಾರ ಮಾಡ್ಕೊಂಡು ಓದ್ತಿರ್ತೀವಿ. ಇಂಥದ್ರಾಗ ಈಕಿಗೇನ್ರ ಆಯ್ತಂದ್ರೆ ಮನೆ ಮುರಿದು ಬಿದ್ದಂಗಲ್ಲ ಅವ. ಮತ್ತೀಗ ಸಣ್ಣ ಸಣ್ಣ ಮಕ್ಳು ಇರ್ತಾವ. ಹಿಂಗಾದ್ರೆ ಏನು ಮಾಡ್ಲಿಪ್ಪ ಅನ್ನಿಸ್ಬಿಟ್ಟದ ನೋಡವ್ವ ನನಗೆ. ಅಂಥವೆಲ್ಲ ಮಾತಾಡೋಡಪ್ಪ, ಬಿಡ್ತಾನು, ಏನಾಗಂಗಿಲ್ಲ. ಕಾಯವ ದೇವ್ರು ಇರ್ತಾನ. ಹಂಗೇನು ಆಕೆ ಏನು ಯಾರಿಗೆ ಎಣ್ಣೆ ಮಾಡಿಲ್ಲ, ಏನಿಲ್ಲ. ಒಡ ಒದರ್ತದ ಅನ್ನೋದು ಒಂದೇ. ಎಲ್ಲರದು ಚಲೋನೆ ಬಯಸ್ತಾಳಾಕಿ. ಏನು ಹಂಗೇನು ಇದು ಆಗಂಗಿಲ್ಲ. ನೀನು ಏನು ಅನ್ಕೋಬೇಡ. ದೇವ್ರ ಮೇಲೆ ಭಾರ ಹಾಕು. ಮನೆ ದೇವ್ರ ನೆನೆಸ್ಕೋ, ರಾಯರ್ ನೆನೆಸ್ಕೊಂಡು ಕೂಡು, ಎಲ್ಲ ಒಳ್ಳೇದಾಗ್ತದ. ಗುಂಡಪ್ಪ, ನೀನು ಒಂದು ಸ್ವಲ್ಪ ಏನ್ರ ತಿನ್ನಪ್ಪ. ಬರೀ ಹಂಗೆ ಕೂಡ್ಬೇಡ. ನೀನು ಹಂಗೆ ಧೈರ್ಯ ಇಲ್ಲಾರ್ದ ಆ ಕಡೆ ಈ ಕಡೆ ಹಿಂಗೆ ಕೂತಂದ್ರೆ ಅಲ್ಲಿ ಇದು ಮಾಡೋರು ಯಾರು? ಏನ್ರ ತಿನ್ನು ಸ್ವಲ್ಪ. ಇಂಥಕ್ಕಿಂತ ದವಾಖಾನೆ ಮಲ್ಸ್ಕೊಂಡು ಏನು ತಿನ್ಲಿವ, ಏನು ಓದ್ತದ ನನಗೆ. ಹಂಗಂದ್ರೆ ಹೆಂಗಪ್ಪ ಗುಂಡಪ್ಪ, ಏನ್ರ ಧೈರ್ಯ ಮಾಡಿ ತಿನ್ಬೇಕು. ಮತ್ತೆ ನೀ ಹೊಟ್ಟೆ ತೊಗೊಂಡು ಆರಾಮಿದ್ದೆ ಅಂದ್ರೇ ಆಕಿನ ಕಾಯ್ಕೊಂಡು ಬರೋದಿಲ್ಲ. ಆರಾಮ ಮಾಡ್ಕೊಂಡು ಬರ್ತಿ, ಏನಾಗಂಗಿಲ್ಲ. ಮತ್ತು ನೀ ತಿನ್ಬೇಕಪ್ಪ. ಹಿಂಗೆ ತಿನ್ಲಾರ್ದ ಇದ್ರೆ ಹೆಂಗೆ? ನೀ ತಿನ್ಲಿಲ್ಲ ಅಂದ್ರೆ ಕ್ಯಾರ ಮಾತಾಳನು ಹೇಳು. ತಿನ್ನಪ್ಪ, ಹಂಗೆ ಮಾಡಬಾರ್ದು. ಆಯ್ತಳವ, ತಿಂತೀನಿ. ಶೀನಣ್ಣನು ಭಾಳ ಸಹಾಯ ಮಾಡ್ಲಿಕತ್ತೆ ನಾವು ಇಲ್ಲೇ ಇದ್ದಾನ. ಹೌದಾ, ಚಲೋ ಆಯ್ತಪ್ಪ. ಅದೇ ಅಪ್ಪ, ನಾವು ಯಾರಿಗಾರ ಸಹಾಯ ಮಾಡಿದೆವು ಅಂದ್ರೆ ನಮಗೂ ಯಾರು ಆತಿರ್ತಾರ. ಅದು ಏನು ಇದು ಮಾಡಿಲ್ಲ. ನಮಗೆ ಕಟ್ಟಿಟ್ಟು ಬುತ್ತಿದ್ದೇ ಇರ್ತದೆ. ನಾವೇನು ಮಾಡಿವಲ್ಲ ಅದನ್ನ ಈಗಿನ ಕಾಲದಾಗ ಇಲ್ಲೇ ಅನುಭವಿಸಿ ಹೋಗೋದು. ನೀವೇನು ಎಲ್ಲರಿಗೆ ಒಳ್ಳೇದ ಮಾಡಿರಿ, ನಿಮಗೂ ಆಗ್ತಾರ. ಆರಾಮ ಆತದ ತಗೋ. ಆಯ್ತಳವ. ನೋಡುವ, ನೀವೇ ಏನಾರ ಮಾಡ್ಕೊಂಡು ತಿನ್ರಿ. ಸ್ವಲ್ಪ ಹುಡುಗರಿಗೆ ಇದು ಮಾಡು. ಡಾಕ್ಟ್ರು ಬಂದರು, ಇಡ್ಲ್ಯಾವ, ಆಮೇಲೆ ಹಚ್ತೀನಿ ಮತ್ತೆ. ಆಯ್ತಳಪ್ಪ, ಇಡು. ಆರಾಮದ್ಲ ಸ್ವಲ್ಪ ಹೇಳಾಗುಂಡಣ. ನನಗೂ ಇಲ್ಲಿ ನಮಗೂ ಧೈರ್ಯ ಇಲ್ಲದಂಗೆ ಆಗಿರ್ತದಪ್ಪ ಅದಕ್ಕೆ. ಆಯ್ತಳವ, ಹಚ್ತೀನಿ. ನನಗೆ ಬಂದಿಂದ ಆ ಕಡೆ ಈ ಕಡೆ ಟೆನ್ಷನ್ನಾಗ ನೀನು ಟೆನ್ಷನ್ ಮಾಡ್ಕೋತೀಯ ಅಂತೇಳಿ ಹಚ್ಚಲಿಲ್ಲವ. ಆಯ್ತಳ, ನೀ ಧೈರ್ಯ ತಗೋ ಮೊದಲ, ಏನಾಗಂಗಿಲ್ಲ. ಆರಾಮಾತಾಳ, ಹಚ್ಚಿ ಬಿಡು ಆಮೇಲೆ ಫೋನ್. ಆಯ್ತಳವ, ಇಡ್ಲಿ. ಇಡಪ್ಪ. ಅಜ್ಜಿ ಏನಾಯ್ತು ಅಮ್ಮಗ? ಇನ್ನು ಯಾವಾಗ ಬರ್ತಾರೆ ಪಪ್ಪ ಅಮ್ಮಮ್ಮ? ಬರ್ತಾರವ. ಏನಿಲ್ಲ, ತಲೆ ನುಸ್ತದ ಅಂತೇಳಿ ಹೋಗ್ಯಾಳಲ್ಲ. ಅದು ಭಾಳ ವೀಕ್ ಆಗ್ಯಾಳ ಅಂತೇಳಿ ಒಂದು ಸಲ ನೆಚ್ಚಾರಂತ. ನಾಳೆ ಇವತ್ತು ಸಂಜೆ ಮುಂದಾರ ಬರ್ತಾರೆ. ಏನಾಗಿಲ್ಲ ತಗೋ, ಆರಾಮಿದ್ದಾಳ ಅಂತ. ಅಲ್ಲ ಅಜ್ಜಿ, ಕರೆ ಹೇಳು. ಮಾತಾಡಂಗಿಲ್ಲ ಹಂಗೇನೋ ಅನ್ಲಿಕತ್ತಿದ್ರು. ಅಮ್ಮಗೆ ಎಚ್ಚರಾಗಿಲ್ಲ ಇನ್ನ? ಇಲ್ಲಪ್ಪ, ಎಚ್ಚರಾಗ್ಯಾಳ. ಪಪ್ಪ ಬೇರೆದವ್ರದ್ದು ಹೇಳಿಕತ್ತಿದ್ದ, ನೀ ಅದನ್ನು ಕೇಳಿಸ್ಕೊಂಡು ಕಾಣಿಸುತ್ತ. ಇಲ್ಲ, ಮಾತಾಡ್ತಾಳ ಅಂತ. ಸಂಜೆ ಮುಂದೆ ಫೋನ್ ಹಚ್ಚಂದಿನಲ್ಲ, ಅವಾಗ ಹಚ್ಚಿದಾಗ ನಿಮ್ಮ ಮಮ್ಮಿ ಜೊತೆ ಮಾತಾಡಕಂತೀರಲ್ಲ ನೀವು. ಅಜ್ಜಿ, ನಂಗೂ ಕೊಡು, ನಾನು ಮಾತಾಡ್ತೀನಿ ಅಮ್ಮ ಜೊತೆ. ಆಯ್ತಳವ, ನೀನು ಮಾತಾಡಕಂತ. ಈಗ ಓದ್ಕೊತ ಕೊಡೋರಿ, ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದಪ್ಪ. ಆರಾಮಾಗಿ ಬರ್ತಾರ. ಅಜ್ಜಿ. ಬಾಸು, ನೀವು ಓದ್ಕೋತ ಕೂಡಮ್ಮ, ಎಕ್ಸಾಮ್ ಬಂದಿದ್ದೆಲ್ಲ. ಯಪ್ಪ ದೇವ್ರೆ, ಯಾಕಪ್ಪ ಇಷ್ಟು ಕಷ್ಟ ಕೊಡ್ಲಿಕತ್ತಿ? ಎಷ್ಟು ಚಂದ ನಕ್ಕೋತ ಆಡ್ಕೋತ ಮನೆ ತುಂಬ ಓಡಾಡ್ಕೊಂಡಿದ್ಲು. ಊರಿನವ್ರಿಗೆಲ್ಲರಿಗೆ ಬುದ್ಧಿವಾದ ಹೇಳಕ್ಕಿ. ಹಿಂಗೆ ಮಲ್ಕೊಂಬಿಟ್ರೆ ಹೆಂಗೆ ಮಾಡ್ಬೇಕು? ಒಂದು ಹೆಣ್ಣು ಹಿಂಗೆ ಮಲ್ಕೊಂಡ್ಲಂದ್ರೆ ಮನಿನೇ ಹೊಡೆದಂಗಪ್ಪ. ದೇವ್ರೆ ರಾಘವೇಂದ್ರ, ಕಾಪಾಡಪ್ಪ ನೀನೇ. ನನ್ನ ಮಗನ ಜೀವನ ಶುದ್ಧ ಮಾಡಪ್ಪ ತಂದೆ. ಜಲ್ದಿ ನನ್ನ ಸೊಸೆ ಆರಾಮಾಗಿ ಮನೆಗೆ ಬರಂಗೆ ಆಗ್ಲಪ್ಪ ತಂದೆ. ನಿನಗೆ ಜೋಡ್ ಕೈ ಹೊಡಿತೀನಿ. ಏನು ಶಿನಮಮ್ಮ ಇದು? ನನಗೇನು ತಿಳಿಲಾರ್ದಂಗೆ ಆಗತ್ತದಪ್ಪ. ಗುಂಡಣ್ಣ, ನೀನು ಚಿಂತೆ ಮಾಡ್ಬೇಡ, ಏನೂ ಆಗಂಗಿಲ್ಲ. ಸುಂದರಿ ಅಕ್ಕಗ ತಡಿ, ನಾ ಒಳಗೆ ಹೋಗಿ ವಿಚಾರ ಮಾಡಿ ಬರ್ತೀನಿ. ಅಲ್ಲ, ತಿರುಗಿ ಬಂದು 2 ದಿನ ಆಯಿತು, ಏನು ಮಾತಿಲ್ಲ, ಕತಿ ಇಲ್ಲ. ಏನಂತಾರ ಕೇಳಿ ಬರ್ತೀನಿ ಹೋಗಿ. ಮತ್ತೆ
ಏನಪ್ಪ ಇದು ಅಂತೀನಿ ನಾನು. ಮುಂದಕ್ಕೆ ಹೋಗಂತಾರ ಹೇಳಿದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತೀವಿ. ಏನು ಹೇಳಕ್ತಾ ಇರಲಿಲ್ಲ ಈ ಮನುಷ್ಯರು. ಮಾತಾಡಿ ಬರ್ತೀನಿ ಸರಿಯಾಗಿ, ಏನಾರ ಒಂದು ಹೇಳೇ ಬಂದ್ಬಿಡ್ತೀನಿ. ಬ್ಯಾಡ ತಡಿ ಮಮ್ಮ, ಹಂಗೆ ದುಡ್ಕೋದು ಬ್ಯಾಡ್ರಿ. ಸುಮ್ಮನೆ ನಾವು ಹೋಗಿ ಒದರಾಡೋದು, ಅವ್ರಿಗೆ ಸಿಟ್ಟು ಬರೋದು ಯಾಕೆ? ದೊಡ್ಡ ಡಾಕ್ಟ್ರು ಬಂದಾರಂತ 12 ತನಕ ಏನನ್ನೋದು ಹೇಳ್ತೀನಿ ಅಂತಾರ. ನೋಡಮ್ಮ ಇನ್ನೊಂದು ತಾಸಲ್ಲ ಅಷ್ಟೇ ವೇಟ್ ಮಾಡಮ್ಮ, ಏನಾಗುತ್ತೆ ನೋಡಮ್ಮ. ಭಾರಿ ಆಯ್ತಪ್ಪ ಇಲ್ಲಿ. ಅಲ್ಲ ಆರಾಮ ಆಗ್ತದಂತನೂ ಇಲ್ಲ, ಇಲ್ಲಂತನೂ ಇಲ್ಲ. ಏನಾರ ಹೇಳಿದ್ರೆ ನಮಗೊಂದು ಇದು ಗೊತ್ತಾಗ್ತದಲ್ಲ. ಬರ್ತಾರ, ಹೇಳ್ತೀವ್ರಿ ಅಂತಾರ. ಬರ್ತಾರ, ಆ ಟೆಸ್ಟ್ ಕೊಡ್ತಾರ, ಮಾಡ್ತಾರ, ಇನ್ನೂ ಸ್ವಲ್ಪ ತಡೀರಿ ಹೇಳ್ತೀವಿ ಅಂತಾರೆ. ಏನು ಹಿಂಗೆ ಸಂತೆನ ಹಿಂಗೆ ಮಾಡ್ಕೋತ ಹೋದ್ರಿ? ನೋಡಮ್ಮ 12 ತನಕ ನೋಡಮ್ಮ, ಏನೂ ಹೇಳಿಲ್ಲ ಅಂದ್ರೆ ನಾವು ಬೇರೆ ದವಾಖಾನೆ ಕರ್ಕೊಂಡು ಹೋಗ್ತೀವ್ರಿ ಅಂತ ಹೇಳ್ಬಿಡಮ್ಮ ಅಂತ. ನೀವು ಒಂದು ಸ್ವಲ್ಪ ಏನಾರ ತಿಂದು ಬರ್ರಿ ಮಮ್ಮ. ಬ್ಯಾಬಿಡಪ್ಪ, ನೀನು ಏನು ತಿಂದಿಲ್ಲ, ಇಬ್ಬರು ಹೋಗಿ ತಿಂದು ಬರಮ್ಮ. ಇಲ್ಲ, ಒಂದು ಸ್ವಲ್ಪ ಎಚ್ಚರ ಅಲ್ಲಿ ಮಮ್ಮ, ಹಾಕಿ ತಿಂತೀನಿ ನಾನು ಇನ್ನೊಂದು ತಾಸು ಬಿಟ್ಟು. ನನ್ನ ಸಂಬಂಧ ನೀನು ಕುಡ್ದು ಬೇಡ, ನಿಂಗೂ ಮೊದಲೇ ಒಂದು ಸ್ವಲ್ಪ ಶುಗರ್ ಬಂದಂತಿದ್ದಿ. ಹೋಗಿ ನಾಷ್ಟ ಮಾಡ್ಕೊಂಬಂದ್ಬಿಡು ಮಮ್ಮ ಹೋಗಿ. ಬಾರೋಪ ನೀನು. ಇಲ್ಲ ಮಾಮ, ನೀ ತಿಂದು ಬಾ. ಒಬ್ಬರು ಇರ್ಬೇಕಲ್ಲ ಇಲ್ಲಿ, ಇಬ್ಬರು ಹೋದ್ರೆ ಮತ್ತೆ ಡಾಕ್ಟ್ರ್ ಎದಕ್ಕಾರ ಕರೀಲಿ ಮಾಡಲಿ, ಔಷಧ ತಗೊಂಬ ಅಂತಿರ್ತಾರೆ. ಅದಕ್ಕೆ ನೀವು ಹೋಗಿ ತಿಂದು ಬಾ, ನಾ ಆಮೇಲೆ ಹೋಗ್ತೀನಿ. ಆಯ್ತಾಯ್ತು, ನಾವು ಸ್ವಲ್ಪ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಬಂದು ಇವ್ರಿಗೊಂದು ಕೈ ನೋಡ್ಕೋತೀನಿ ಅಂತ. ನೀ ಏನು ವಿಚಾರ ಮಾಡಬೇಡ ಆಯಿತು. ಆದ್ರೆ ಶಿವಮಮ್ಮ, ನೀ ಹಾಕೊಂಡು ಬರ್ಬೇಡಪ್ಪ. ಹಾಕೊಂಡು ಬಂದು ಡಾಕ್ಟ್ರಿಗೆ ಏನರ ಅಂದ್ರೆ ಅವ್ರ ಸಿಟ್ಟು ನಮ್ಮ ಸಿಟ್ಟು ಒಯ್ದು ಮತ್ತೆ ಸುಂದ್ರಿಗೆ ಏನಕ್ಕೇನಾರ ಮಾಡ್ಯಾರಂತೀನಿ. 1-2 ದಿನ ಪ್ಲೀಸ್ ಅಮ್ಮಮ್ಮ, ಹಂಗೆ ಬಂದ್ಬಿಡು. ಗುಂಡಣ್ಣ, ನೀ ನಾನು ಇಷ್ಟೇ ತಿಳ್ಕೊಂಡು ಏನೋ ವಿಚಾರ ಮಾಡ್ಬೇಡವಪ್ಪ. ಏನೂ ಆಗಂಗಿಲ್ಲ, ನಿನ್ನ ಹೆಂಡ್ತಿಗೆ ಏನೇನೂ ಆಗಂಗಿಲ್ಲ. ನಮ್ಮ ಸುಂದ್ರಿ ಅಕ್ಕ ಇದ್ದಾಳಕ್ಕೆ, ಆಕೆ ಆರಾಮ ಮಾಡೇ ಕರ್ಕೊಂಡು ಹೋಗೋದು ನೋಡು. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ ನೀನು, ನಾ ಇದ್ದೀನಿ. ತಲೆ ಕೆಡ್ಸ್ಕೊಬೇಡ ನೀನು. ಮೊನ್ನೆ ನಮ್ಮ ಸುಂದ್ರಿ ಅಕ್ಕನೇ ಹೇಳಿಲ್ಲ, ಕಡಿಮೆ ನಾಲೆಜ್ ಇರಬೇಕು, ಜಾಸ್ತಿ ಧೈರ್ಯ ಇರಬೇಕು ಅಂತೇಳಿ. ಎಲ್ಲ ಕೆಲಸ ಆಗ್ತಾವ, ಏನು ವಿಚಾರ ಮಾಡ್ಬೇಡ. ನೀ ಚಿಂತೆ ಮಾಡ್ಕೋತ ಕೂಡಲೇಬೇಡ ಒಟ್ಟ. ಆಯ್ತಳಮ್ಮಮ್ಮ, ಹೋಗ್ಬಾ ನೀನು. ರಾಘವೇಂದ್ರ, ನನ್ನ ಹೆಂಡ್ತಿನ ನೀನೇ ಕಾಪಾಡಪ್ಪ. ನನ್ನ ಮಕ್ಕಳ ಮುಖ ನೋಡ್ಯಾರ ನನ್ನ ಹೆಂಡ್ತಿನ ಜಲ್ದಿ ಎದ್ದು ತಿರುಗಾಡೋ ಹಂಗೆ ಮಾಡಪ್ಪ ರಾಘವೇಂದ್ರ. ನಮ್ಮ ಸಂಸಾರನ ಬೀದಿಗೆ ತರುವ ಹಾಗೆ ಮಾಡ್ಬಿಡಪ್ಪ ದೇವ್ರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. 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 ಗುಂಡಣ್ಣವ್ರೇ, ಏನು ಚಿಂತೆ ಮಾಡ್ಲಿಕತ್ತೀರಿ? ಡಾಕ್ಟರ್ ನಮಸ್ಕಾರ ರೀ. ಹೆಂಗಿದ್ದಾಳ್ರಿ ನಮ್ಮ ಹೆಂಡ್ತಿ? ನಮಸ್ಕಾರ. ಏನು ಚಿಂತೆ ಮಾಡ್ಬೇಡ್ರಿ ಗುಂಡಣ್ಣವ್ರ, ಏನೂ ಆಗಂಗಿಲ್ಲ. ಈಗ ನೀವು ಒಳಗೆ ಬರ್ರಿ ಒಂದು ಸ್ವಲ್ಪ. ಅಲ್ಲ, ನಿಮ್ಮ ಹೆಂಡ್ತಿ ಎಚ್ಚರಾಗ್ಯಾಳ ಈಗ. ಅವ್ರಿಗೆ ಪ್ರಜ್ಞೆ ಬಂದದ. ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ರಿ ಫಸ್ಟ್. ನೋಡ್ಕೊಂಡು ಬಂದು ಆಮೇಲೆ ನನ್ನ ಚೇಂಬರಿಗೆ ಬಂದು ಭೇಟಿ ಆಗ್ರಿ. ಪ್ರಜ್ಞೆ ಬಂದದ್ರಿ ಸರ? ಥ್ಯಾಂಕ್ಸ್ ರೀ. ಎಲ್ಲಿದ್ದಾರೆ? ನಾನು ಹೆಂಡ್ತಿ ನೋಡಿ ಬರ್ತೀನಿ ರೀ ಸರ, ನಾ ಮೊದಲು ಹೋಗಿ. ಓಕೆ ನೋಡಿ ಬರ್ರಿ. ಆದ್ರೆ ಇಷ್ಟೊಂದು ಎಮೋಷ್ನಲ್ ಆಗಿ ಹೋಗಿ ಅವ್ರಿಗೆ ನಾನಾ ಥರದ ಕ್ವಶನ್ಗಳನ್ನು ಕೇಳೋದಾಗಲಿ ಏನೂ ಮಾಡ್ತಕ್ಕದ್ದಲ್ಲ. ಸುಮ್ಮನೆ ಆರಾಮಾಗಿ ನೋಡ್ಕೊಂಡು ಬರಬೇಕು. ಹಾಂ ರೀ, ಆಯ್ತು ರೀ ಸರ. ಏನೂ ಮಾತಾಡಂಗಿಲ್ಲ ರೀ, ನಾನು ಮೊದಲು ಹೋಗಿ ನೋಡಿ ಬರ್ತೀನಿ ರೀ ಸರ ನಾನು. ಆಯ್ತಾಯ್ತು, ನೋಡ್ಕೊಂಬರ್ರಿ. ರಾಘವೇಂದ್ರ, ಕಲಿಯುಗದ ಕಾಮಧೇನು ಅಂತಾರ, ಕಷ್ಟಗಳಿಗೆ ಜಲ್ದಿ ಹೊರ ಕೊಡ್ತಿ ಅಂತಾರ. ಅದು ಸುಳ್ಳಲ್ಲಪ್ಪ ತಂದೆ. ನನ್ನ ಜೀವನದಾಗೂ ನೀನು ಹಂಗೆ ಮಾಡಿಬಿಟ್ಟು ನೀ ಕರೆಗೂ ಕಲಿಯುಗದ ಕಾಮಧೇನೇ ತಂದೆ ರಾಘವೇಂದ್ರ. ಅದಕ್ಕೆ ಎಲ್ಲರೂ ಹೇಳ್ತಾರೆ ರಾಯರಿದ್ದಾರೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ರಾಯರಿದ್ದಾರೆ. ಏನು ಪಾಗುಂಡಣ್ಣ, ಇನ್ನೀಗರ ಹೋಗುಮಂದಾಗ ಮುಖ ಎಷ್ಟು ಸಪ್ಪು ಮಾಡ್ಕೊಂಡು ನಿಂತಿದ್ದಿ, ಈಗ ನಗಲಿಗತ್ತಿದ್ದಿ, ಯಾಕೆ ಏನಾಯ್ತು? ಸಿನಿಮಮ್ಮ ಇನ್ನೀಗ ದೊಡ್ಡ ಡಾಕ್ಟ್ರು ಬಂದಿದ್ರು, ಅವರೇ ಹೇಳಿದ್ರು ಸುಂದ್ರಿಗೆ ಎಚ್ಚರಾಗ್ಯದಂತ, ಹೋಗಿ ನೋಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಹೋಗಿ ಬರೋಣ ನೋಡ್ಕೊಂಡು ಬರ್ರಿ ಮಾಮ. ಹೌದಾ, ಚಲೋ ಆಯ್ತಪ್ಪ. ಏನೇ ಆಗಲಿ ದೇವ್ರಿದ್ದ ನಿನ್ನ ತಲೆ ಮೇಲೆ. ನಡಿ ಹೋಗಿ ಬರೋಣ ನಡಿ. ಸುಂದ್ರಿ, ಹೆಂಗಿದ್ದಿ? ಆರಾಮಿದ್ದಿ? ನಾ ಆರಾಮಿದ್ದೀನಿ ರೀ. ನೀವು ಹಿಂಗ್ಯಾಕಾಗಿರಿ? ಅಲ್ರಿ, ನಾವು ಯಾವ ದವಾಖಾನೆಗೆ ಇದ್ದೀವಿ? ಏನಾಗಿತ್ತು ರೀ ನನಗೆ? ಏನಾಗಿದ್ದಿಲ್ಲ, ಈಗ ಆರಾಮಿದ್ದಿ ಇಲ್ಲ ನೀನು? ಅಲ್ರಿ, ನಾ ಆರಾಮಿದ್ದಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕತ್ತೀನಿ. ಹುಡುಗರು ಎಲ್ಲವ ಅತ್ತೆಲ್ಲ ಬಿಟ್ಟು ಬಂದ್ಬಿಟ್ಟಿವೇನು ಅಷ್ಟ್ರನ್ನ? ಮಾಮಿ ಎಲ್ಲರೂ ಊರಾಗ ಆರಾಮದಾರಿಲ್ಲ? ಏನಾಗ್ಯದ ಎಲ್ಲರಿಗೆ? ನೀವು ಆರಾಮಿದ್ದೀರಿ? ಶಿರಣ, ನೀ ಆರಾಮಿದ್ದಿ? ಹಗ್ಗ ಇವನವನು ಯಾಕೆ ಹಿಂಗೆ ಆಡಕತ್ತಾಳ ಮಾರಾಯ? ಹುಚ್ಚಿಗೆ ಚಿಡಿತ ಏನು ಭಾಳ ಔಷಧ ಕೊಟ್ಟಕ? ಸುಂದ್ರ್ಯಾಕ, ಹಿಂಗ್ಯಾಕೆ ಮಾಡ್ಲಿಕತ್ತಿ? ನಾವು ಆರಾಮಿದ್ದೀವಿ ಎಲ್ಲರೂ. ನೀ ಎಷ್ಟು ಗಾಬರಿ ಮಾಡಿದ್ದೀವಿ ಯವ್ವ ನಮಗೆ. ಕೈ ಕಾಲು ಆಡ್ಲಾರ್ದಂಗೆ ಮಾಡಿಬಿಟ್ಟಿದ್ಯಲ್ಲ. ಆರಾಮಿದ್ದೀಯಲ್ಲ ಈಗ? ಮಂದಿದ್ದು ಏನು ತೊಗೊಂಡು ಏನು ಮಾಡ್ತಿದ್ದಿ? ನಿನ್ನ ಆರೋಗ್ಯ ನೀನು ನೋಡ್ಕೊ. ಅವ್ರು ಆರಾಮಿದ್ದಾರನೋ ಇವ್ರು ಆರಾಮಿದ್ದಾರನೋ ಅಂತ. ನೀ ದವಾಖಾನೆಗಿದ್ದಿಲ್ಲ ಈಗ? ಹ್ಞೂ ಆರಾಮಿದ್ದೇನೆ ಶಿರಣ. ಅಲ್ರಿ, ನೀವೇ ಯಾಕೆ ಇಷ್ಟು ಮುಖ ಸಪ್ಪಗೆ ಮಾಡಿರಿ? ಏನು ಆಗಂಗಿಲ್ಲ ತಗೋ. ನನಗೆ ಧೈರ್ಯದಿಂದ ಇರ್ಬೇಕ್ರಿ ಒಂಚೂರು. ನಮಗೊಂದು ಸ್ವಲ್ಪ ಯಾರಿಗಾರ ಏನ್ರ ಆದ್ರೆ ಹಿಂಗೆ ಆಗ್ಬಿಡ್ತೀರಿ ನೋಡ್ರಿ ನೀವು. ಗಾಬರಿ ಆಗ್ಬೇಡ ಅಂತ ಹೇಳಿಕ್ ಬಂದಾಳೆ ಇಲ್ಲಿ. 2 ದಿನ ಎಲ್ಲಾರ ಮಲಗಿದ್ದೇವ ಯವ್ವ. ನನಗೆ ಗೊತ್ತದ ನಾ ಎಷ್ಟು ಅನುಭವಿಸಿನ ಅನ್ನೋದು. 2 ದಿನ ಆಯ್ತು ರೀ ಇನ್ನೂ ದವಾಖಾನಿಗೆ ಬಂದು?
ಹ್ಞೂ ಆ ತಂಗಿ ಈಗ ಎಚ್ಚರಾಗಿದ್ದು ನೀನು ಅಲ್ಲಿ ಬಿದ್ದೈಕೊಮ್ಮೆ ಈಗ ಎಚ್ಚರಾಗಿ ನೋಡು. ನಾನು ಗುಂಡಣ್ಣ ಎಷ್ಟು ಒದ್ದಾಡಿವನು ನಮಗೆ ಗೊತ್ತದು. ಊರನ ಮಂದಿ ಎಲ್ಲರೂ ಗಾಬರಿ ಆಗಿಬಿಟ್ಟಾರ. ಮಾಮ ಮಾಮಿ ಕೈಕಾಲು ನಡ್ಕೊಂಡು ತಡ 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 ಮಾಡ್ಲಿಕತ್ತಾರಲ್ಲ ಎಲ್ಲರೂ. ಅಯ್ಯಪ್ಪ ಹುಡುಗರು ಅದು ಏನು ಮಾಡ್ಯಾವ ಏನ್ರಿ ಮಕ್ಕಳು ಫೋನ್ ಹಚ್ಚಿ ಹೇಳ್ರಿ ಆರಾಮಾಗ್ಯದ ಅಂತೇಳಿ ಇವತ್ತು ಡಿಸ್ಚಾರ್ಜ್ ಮಾಡೋ ಅಂತ ಹೇಳ್ಬಿಡ್ರಿ ಹೋಗ್ಬಿಡಮ್ ಸಂಜೆ ಕಡೆ ಊರಿಗೆ. ನಿಮ್ಮ ಅಪ್ಪನ ಮನೆ ನೋಡಿದ್ದು ಕಳ್ಸಂದಗನೆ ಕಳಿಸಿಬಿಡ್ತಾರ. ಅವ್ರು ಯಾವಾಗ ಹೇಳ್ತಾರ ಅವಾಗ ಹೋಗ್ಬೇಕು ನಾವು. ಅಲ್ರಿ ಆರಾಮಾಗ್ಯದಲ್ಲ ಈಗ ಯಾಕೆ ಇಟ್ಕೋಬೇಕು ಅವರು ಕಳ್ಸ ಅಂತ ಹೇಳ್ರಿಪ್ಪ ನಮ್ಗೆ. ಸುಂದ್ರ್ಯಕ್ಕ ಹಂಗೆಲ್ಲ ಅನ್ಲಿಕ್ಕೆ ಬರಂಗಿಲ್ಲವಾ. ನೀ ಯಾವ ಪೊಸಿಷನ್ನಾಗ ಇದ್ದಿ ಎಚ್ಚರ ಆತಿ ಇಲ್ಲ ನಂಗಾಗಿತ್ತು. ಈಗ ಇಷ್ಟು ಮಾತಾಡ್ಲಿಕತ್ತಿ ಅಂದ್ರೆ ನಮ್ಮ ದೈವದು ಮಲ್ಕೊಂಬಿಡ್ದು. ಈಗ ಯಾವುದನ್ನು ವಿಚಾರ ಮಾಡ್ಲಾರ್ದ ಆರಾಮ್ ಕಣ್ಣು ಮುಚ್ಕೊಂಡು ರೆಸ್ಟ್ ಮಾಡೋದು. ನಾವು ಯಾವಾಗ ಕರ್ಕೊಂಡು ಹೋಗ್ತೀವಿ ಅವಾಗ ಊರಿಗೆ ಬರೋದು ಅಷ್ಟೇ. ಅಲ್ಲೆಲ್ಲ ನೋಡ್ಕೊಳ್ಳೋರು ಇದ್ದಾರೆ. ನಿಮ್ಮ ಮಕ್ಕಳಿಗೆ ಏನು ವಿಚಾರ ಮಾಡ್ಬಿಡ ಆರಾಮಿದ್ದಾರೆ ಅವ್ರು. ಅಯ್ಯಪ್ಪ ಇವ್ರು ದಾಳಿ ಹೊಡಿಲಿ ದವಾಖಾನೆಗೆ ಬಂದಿವಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕಪ್ಪ. ನಮಗರೆ ಈ ದವಾಖಾನೆ ವಾಸನೆ ಅಂದ್ರೇ ಆಗಂಗಿಲ್ಲ. ಆದಷ್ಟು ಜಲ್ದಿ ಡಿಸ್ಚಾರ್ಜ್ ಮಾಡಂತ ಹೇಳ್ರಿ ಅಷ್ಟೇನಣ್ಣ. ಆಯ್ತು ಹೇಳ್ತೀವಳು. ಏನು ತಿಂತಿ ಅನ್ಸಿದ್ರಿ ಏನು ತಂದ್ಕೊಳ್ಳಿ? ಬ್ಯಾಡ್ರಿ ಈಗೇನು ಬೇಡ. ಗುಂಡಣ್ಣ ಇನ್ನು ಸಲಹೆ ಹಚ್ಚಿರ್ತಾರ. ಈಗ ಡಾಕ್ಟ್ರನ್ನ ಕೇಳಿ ಕೊಡಮಂತ. ಈಗ ಭೇಟಿಯಾಗಂತಾನಂತಿಲ್ಲ ಡಾಕ್ಟ್ರ್. ಹೋಗಿ ಬರಮ್ಮ ಭೇಟಿಯಾಗಿ ಬರಮ್ಮ. ಮಲ್ಕೋತೀಯ ಸುಂದ್ರಿ? ನಾವು ಸ್ವಲ್ಪ ಹೋಗಿ ಡಾಕ್ಟ್ರನ್ನ ಭೇಟಿಯಾಗಿ ಬರಮ್ಮ. ಹಾಂ ನಾ ಮಲ್ಕೋತೀನಿ ಹೇಳ್ರಿ ಏನು ವಿಚಾರ ಮಾಡ್ಬಿಡ್ರಿ ಆರಾಮಿದ್ದೀನಿ. ನೀವು ಹೋಗಿ ಭೇಟಿಯಾಗಿ ಬರ್ರಿ. ಹಾಗೆ ಒಂದು ಸ್ವಲ್ಪ ಜಲ್ದಿ ಮನೆಗೆ ಕಳ್ಸಂತ ಹೇಳ್ರಿ. ಆಯ್ತು ಹೇಳ್ತೀನಿ. ಅಲ್ಲ ನನಗೆ ಗೊತ್ತಿಲ್ಲ ಅರ್ಜೆಂಟ್ ನನಗೇನಾಗಿರ್ಬೇಕಪ್ಪ ಅಂಥದ್ದು 2 ದಿನಗಟ್ಟಲೆ ಮೂರ್ಚೋಗಂಥದ್ದು. ಏನಾರ ಆಗಲಿ ಬಿಡು ತಲೆ ಕೆಡ್ಸ್ಕೊಬಾರ್ದು. ಈಗ ಧೈರ್ಯದಿಂದ ಇರಬೇಕು. ಧೈರ್ಯದಿಂದ ಇದ್ರೆ ಎಲ್ಲ ಜಡ್ಡೂ ಓಡೋತಾವೆ. ನಾವು ಅಂಜಿದ್ವಿ ಅಂದ್ರೆ ಮೈ ಮೇಲೆ ಬರ್ತಾವು. ಮಲ್ಕೋಬೇಕೀಗ. ನಮಸ್ಕಾರ ರೀ ಸರ. ನಮಸ್ಕಾರ. ಬರ್ರಿ ಕೂಡು ಬರ್ರಿ. ಇರ್ಲಿ ಹೇಳಿ ಸರ್. ಅಂದಂಗೆ ಏನಾಗ್ಯದ್ರಿ ಸರ ನಮ್ಮ ಸುಂದರಿಗೆ? ಹೇಳ್ತೀನಿ ಕೂಡು ಬರ್ರಿ ಮೊದಲ. ನೋಡ್ರಿ ಅಂಥದ್ದೇನು ದೊಡ್ಡ ಸಮಸ್ಯೆ ಅಂತೇನಿಲ್ಲ. ಆದ್ರೆ ಅವ್ರಿಗೆ ಮೊದಲೇ ಒಂದು ಸ್ವಲ್ಪ BP ಅದ. BP ಇದ್ದವರು ಭಾಳ ಹುಷಾರಾಗಿರ್ಬೇಕಾಗ್ತದೆ. ಯಾವಾಗ ಹೆಂಗೆ ಇದು ಆಗ್ತದೆ ಅಂತ ಹೇಳಿಕ್ಕೆ ಆಗಂಗಿಲ್ಲ. ಅವರು ಸ್ವಲ್ಪ ಬಿಸಿಲಿಗೆ ಭಾಳ ತಿರುಗಾಡ್ತಾರ ಕಾಣಿಸ್ತದ. ಹೌದಲ್ರಿ? ಹೌದ್ರಿ ಸರ. ಹೋಗಿರ್ತಾಳ್ರಿ ಹಂಗೆ ಕೆಲಸ ಆಗೋಣ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ತಿರುಗಾಡ್ಲಿಕ್ಕೆ ಹೋಗ್ತಾಳೆ ಬಿಡ್ರಿ. ಅದೇ ಎಫೆಕ್ಟ್ ಆಗ್ಯದ ನೋಡ್ರಿ ಅವ್ರಿಗೆ. ಸನ್ಸ್ಟ್ರೋಕ್ ಆಗ್ಯದ್ರಿ ಅವ್ರಿಗೆ. ಅತಿ ಬಿಸಿಲಾಗ ತಿರುಗಾಡಿರಲ್ರಿ, ಹಂಗಾಗಿ ಹಂಗಾಗ್ತದೆ ನೋಡ್ರಿ ಅದು. ಅಲ್ಲೇ ಇವನ ಇದೇನ್ರಿ ಸರ ಹೊಸ ಜಡ್ ಕೇಳೋದು ಬಂತಲ್ರಿ? ಇದೊಂದು ಕರೋನಾಗತೆ ಸನ್ಸ್ಟ್ರೋಕ್ ಅಂತ ಒಂದು ಜಡ್ ಅದೇನ್ರಿ? ಹಾಂ ರೀ. ಅದು ಬಿಸಿಲಿಗೆ ಭಾಳ ತಿರುಗಿದ್ರೆ ಖಾಲಿ ಹೊಟ್ಟಿಲಿ ತಲೆಗೆ ಭಾಳ ಬಿಸಿಲು ಬಡಿದ್ರೆ ಆಗ್ತದೆ ರೀ ಅದು. ಆಯ್ತು ಹೇಳ್ರಿ ಸರ. ಬಿಸಿಲಿಗೆ ತಿರುಗಾಡ್ಲಾರ್ದಂಗೆ ನೋಡ್ಕೋತೀನಿ ರೀ. ಒಂದು ಸ್ವಲ್ಪ ಏನು ಇವತ್ತೇನು ಡಿಸ್ಚಾರ್ಜ್ ಮಾಡ್ತೀರೇನು ನಾಳೆ ತನಕ ಇಟ್ಕೋತೀರಿ? ಅವ್ರಿಗೇನು ಆರಾಮಾಗೈತಿ. ಈಗೆಲ್ಲ ಗುಳಿಗೆ ಔಷಧ ಬರೆದು ಕೊಡ್ತೀನಿ. ಇವತ್ತು ಸಾಯಂಕಾಲ ಹೋಗ್ತಿದ್ರ ಹೋಗ್ಬೋದು, ಇಲ್ಲ ಇನ್ನೊಂದು ದಿನ ಇದ್ದು ಹೋಗ್ತೀನಿ ಅಂದ್ರೂ ಭಾಳ ಒಳ್ಳೆಯದು. ನಿಮ್ಮ ಅನಿಸಿಕೆ ಏನನ್ನೋದು ಹೇಳ್ರಿ. ಇಲ್ಲಿ ಇರೋದೇನು ಬ್ಯಾಡ ಹೇಳ್ರಿ ಸರ. ಗುಳಿಗೆ ಔಷಧನೇ ಕೊಟ್ಟು ಬಿಡ್ರಿ. ಯಾಕಂದ್ರೆ ಅಲ್ಲಿದಲ್ಲಿ ಎಲ್ಲ ಬಿಟ್ಟು ಬಂದೀವ್ರಿ. ಸಣ್ಣ ಸಣ್ಣ ಹುಡುಗರಾವ. ಇವತ್ತು ಸಾಯಂಕಾಲ ಹೋಗ್ತೀವಿ. ಹಂಗೇನ್ರಿ ಆದ್ರೆ ಮತ್ತೆ ಬರ್ತೀವಿ ಹೇಳ್ರಿ ಸರ್. ಬಿಸಿಲೇ ತಿರುಗಾಡ್ದಂಗೆ ನೋಡ್ಕೋತೀವಿ. ಒಂದು ಸ್ವಲ್ಪ ಬರೆದು ಕೊಟ್ಟು ಬಿಡ್ರಿ. ಎಲ್ಲ ಡಿಸ್ಚಾರ್ಜ್ ಮಾಡಿಬಿಡ್ರಿ ಇವತ್ತು. ಆಯ್ತು ರೀ. ನೀವು ಹೆಂಗಂತೀರಿ ಹಂಗೆ. ಹೆಂಗಾಯ್ತು ನೋಡಪ್ಪ ಶಿನು ಮಾಮ. ಹೇಳಿದ ಮಾತು ಕೇಳಂಗಿಲ್ಲ. ಪಿರಿ 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 ಮನಿ 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 ತಿರುಗ್ತಾಳ ಬಿಸ್ಲಾಗ. ಹಿಂಗೆ ಮಾಡ್ಕೊಂಡು ಕೂಡ್ತಾವಳು. ಹೌದು ಮತ್ತು ನೀ ಹೇಳ್ಬೇಕಪ್ಪ ತಿಳಿಸಿ. ಖಾಲಿ ಹೊಟ್ಟಿಲೇ ತಿರುಗಾಡ್ತಾಳ. ಮತ್ತು ಸನ್ಸ್ಟ್ರೋಕ್ ಆಗ್ಲಾರ್ದ ಏನಾಗ್ತದ? ಸನ್ಸ್ಟ್ರೋಕ್ ಆದ್ರೆ ಗೊತ್ತಿತ್ತು ಮಾಮ ನಿನಗೆ? ಮತ್ತು ಗೊತ್ತಿಲ್ಲ ಏನು ಜಡ್ಡಿರಿ ಇದು ಅಂತ ಕೇಳಿದಿಲ್ಲ. ಸುಮ್ಮಪ್ಪ ಕೇಳೋದು ಹಂಗೆ. ಡಾಕ್ಟರ್ ಮುಂದೆ ಎಲ್ಲ ಗೊತ್ತದಂತ ಇರಬಾರ್ದು. ಗೊತ್ತಿಲ್ಲ ಅನ್ನೋರ್ ಗತಿ ಇರಬೇಕು. ಕರ್ಮಪ್ಪ ನಮ್ಮದು. ನಿಮ್ಮಂಥವ್ರ ಜೊತೆ ಏನೋ ಅಂತಾರಲ್ಲ. ಆಯ್ತು ತಗೋ ಶರಣೆ ಇದೇಳಪ್ಪ. ಹೌದಪ್ಪ ತಾಶಿನಿಂದ ಮಾಮ ಮಾಮ ಹೆಂಗೆ ಮಾಡೋದು ಏನು ಮಾಡೋದು ಅಂತೇಳಿ ಭಾರಿ ಟೆನ್ಷನ್ ಮಾಡ್ಕೊಂಡಿದ್ದಿ. ಈಗ ಹೆಂಡ್ತಿ ಹುಷಾರಾದ್ಲಲ್ಲ, ಮಾತಿನ ದಾಟಿನೇ ಚೇಂಜ್ ಆಗಿಬಿಡ್ತು ನೋಡಿ. ಈಗ ನನ್ನ ಪಾಲಿನ ದೇವ್ರ ಮಾಮ ನೀನು ನನ್ನ ಸಂಬಂಧ ಬಂದು ನಿಂತಿ ಹಾಗೆಲ್ಲ ಹೇಳ್ದಾವು. ಈಗ ನಾನೇ ನಿನ್ನ ಪಾಲಿಗೆ ದೇವ್ ಆಗಿಬಿಟ್ಟು ನೋಡು. ಹೆಂಗೆ ಮಾಮ ನಾ ಏನಂತೀನಿ ಹಂಗಂತ? ಅಲ್ಲ ಮತ್ತೆ ಹೆಂಗಂತಿ ನೋಡು. ಭಾಳ ಶಾಣೆ ಇದ್ದೀವಳಪ್ಪ ಹಂಗೆ ಹಿಂಗಂತ. ಇರ್ಲ ತಾಯಿಗೆ 100 ರೂಪಾಯಿ ಗಡಬಡ್ದಾಗ ಆಗಲೇ ಟೆನ್ಷನ್ ಮಾಡ್ಕೊಂಡು ಏನು ಮಾಡ್ಬಿಡು ಮಾಮ ಅಂತೀನಿ. ಹಂಗೆ ಬಂದೀನಿ. ನಮಗೆ ತಲೆ ಓಡಂಗ್ಲಪ್ಪ ಮಾರೇ. ಚಾರ್ಜ್ ಮಾಡ್ಕೊಂಬರ್ತೀನಿ 100 ರೂಪಾಯಿ ನನ್ನ ಬರಲಿಲ್ಲ ಮಾಮ ರೊಕ್ಕ ಎಲ್ಲ ನಿನ್ನ ಕಡೆನೇ ಕೊಟ್ಟಿನಿ. ನನಗೆ 100 ರೂಪಾಯಿ ಕೇಳ್ತಿಲ್ಲ. ಅದರ ತೊಗೊಂಡೋಗು. ಮಾರಾಯ ಅವು ಲೆಕ್ಕದ್ದು. ಅವು ಕುದ್ರೆ 1 ರೂಪಾಯಿ ಮುಟ್ಟಂಗಿಲ್ಲ ನಾನು. ಲೆಕ್ಕ ಕರೆಕ್ಟ್ 1 ರೂಪಾಯಿಗೂ ಲೆಕ್ಕ ನಮಗೆ. ನೀನು ಬರಲಿ ಇದ್ದು ಕೊಡ್ತಿದ್ರ ಕೊಡು 100 ರೂಪಾಯಿ. ಇಲ್ಲಂದ್ರೆ ಬಿಟ್ಬಿಡಪ್ಪ. ಆಯ್ತು ತಗೊಮ್ಮಮ್ಮ ಕೊಡ್ತೀನಿ. ಏನಾಗಲ್ಲೋಪ. ನೀ ಏನು ತಿಂತೀಯನ ಅದರಿಂದ ತೊಗೊಂಡು ಹೋಗ್ಬೇಕಿಲ್ಲ. ಹೇ ಅಂಥ ಮನುಷ್ಯ ಅಲ್ಲ ನಾನು.